ಯುದ್ಧವೋ ಸಂಧಾನವೋ, ಇರಾನ್ ಅಮೆರಿಕ ನಡುವೆ ಬರೀ ನಾಟಕವೋ ಅರಿಯದಾಗಿದೆ. ವಿಶ್ವವೇ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ರೆ ಈ ಎರಡು ದೇಶಗಳು ಪ್ರತಿಷ್ಠೆಯ ಜಿದ್ದಿಗೆ ಬಿದ್ದಿದ್ದಾವೆ. ಇದೀಗ ಶಾಂತಿ ಮಾತುಕತೆಗೆ ಇರಾನ್ ಹೊಸ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಮತ್ತೆ ಯುದ್ಧದ ಮಾತನಾಡಿದಂತಹ ಟ್ರಂಪ್ಗೆ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಇರಾನ್ ಪಾಕ್ನ ಬಿಟ್ಟು ರಷ್ಯಾ ಕಡೆ ಮುಖ ಮಾಡಿರೋದು ಕುತೂಹಲವನ್ನ ಕೆರಳಿಸಿದೆ. ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿತಂತೆ. ಹಂಗಾಗಿದೆ ಈ ಅಮೆರಿಕ ಇರಾನ್ ಶಾಂತಿ ಮಾತುಕತೆ. ಇತ್ತ ಯುದ್ಧವನ್ನು ನಿಲ್ಲಿಸ್ತಾ ಇಲ್ಲ, ಕದನ ವಿರಾಮವನ್ನು ಬಿಡ್ತಾ ಇಲ್ಲ, ಶಾಂತಿ ಸಂಧಾನವನ್ನು ಮಾಡ್ತಿಲ್ಲ. ನೀ ಕೊಡೆ ನಾ ಬಿಡೆ ಅಂತ ಹಗ್ಗಜಗ್ಗಾಟದಲ್ಲೇ ಎರಡೂ ರಾಷ್ಟ್ರಗಳು ನಿರತವಾಗಿವೆ. ಇದರ ಮಧ್ಯೆ ಶಾಂತಿ ಮಾತುಕತೆಗೆ ಇರಾನ್ ಮತ್ತೊಂದು ಹೊಸ ಹೆಜ್ಜೆಯನ್ನಿಟ್ಟಿದೆ. ಶಾಂತಿ ಮಾತುಕತೆಗೆ ಇರಾನ್ ಹೊಸ ಪ್ರಸ್ತಾವನೆ. ಅಮೆರಿಕಾಗೆ ಪ್ರಸ್ತಾವನೆ ಕಳಿಸಿದ ಖಮೇನಿ ರಾಷ್ಟ್ರ. ಶಾಂತಿ ಮಾತುಕತೆಗೆ ಪಾಕಿಸ್ತಾನ ವೇದಿಕೆ ಸಜ್ಜು ಮಾಡಿ ಕಾಯ್ತಿದ್ರೆ ಎರಡೂ ದೇಶಗಳು ದಿಕ್ಕಿಗೊಂದು ಮಾತನಾಡ್ತಿವೆ. ಅಂದುಕೊಂಡಂತೆ ಆಗಿದ್ರೆ ನಿನ್ನೆಯೇ ಎರಡನೇ ಸುತ್ತಿನ ಮಾತುಕತೆ ನಡಿಬೇಕಿತ್ತು. ಆದರೆ ಅಮೆರಿಕಾದ ಹಠಮಾರಿತನದಿಂದ ಶಾಂತಿ ಮಾತುಕತೆಗೆ ಬ್ರೇಕ್ ಬಿದ್ದಿದೆ. ಸಂಧಾನಕ್ಕೆ ಅಮೆರಿಕ ನಿಯೋಗ ಬಾರದೇ ಇದ್ರೂ ಇರಾನ್ ಹೊಸ ಹೆಜ್ಜೆ ಇಟ್ಟಿದೆ. ಶಾಂತಿ ಮಾತುಕತೆಗೆ ಸಂಬಂಧಪಟ್ಟಂತೆ ಅಮೆರಿಕಾದ ಮುಂದೆ ಹೊಸ ಪ್ರಸ್ತಾವನೆಯನ್ನ ಇಟ್ಟಿದೆ. ಶಾಂತಿ ಮಾತುಕತೆಗೆ ಅಮೆರಿಕಾಗೆ ಇರಾನ್ ಹೊಸ ಪ್ರಸ್ತಾವನೆಯನ್ನ ಕಳಿಸಿದೆ. ಪಾಕಿಸ್ತಾನದ ಮೂಲಕ ಅಮೆರಿಕಾಗೆ ಈ ಹೊಸ ಪ್ರಸ್ತಾವನೆ ರವಾನೆಯಾಗಿದೆ. ಈ ಪ್ರಸ್ತಾವನೆಯಲ್ಲಿ ಪ್ರಮುಖವಾಗಿ ಹಾರ್ಮುಜ್ ಜಲಸಂಧಿಯನ್ನ ತೆರೆಯುವ ಬಗ್ಗೆ ಇರಾನ್ ಪ್ರಸ್ತಾಪಿಸಿದೆ. ಹಾರ್ಮುಜ್ ಜಲಸಂಧಿಯನ್ನ ತೆರೆದು ಯುದ್ಧವನ್ನ ಅಂತ್ಯಗೊಳಿಸಬೇಕು. ಆದರೆ ಅಣ್ವಸ್ತ್ರದ ಕುರಿತಂತೆ ಮುಂದಿನ ದಿನಗಳಲ್ಲಿ ಮಾತುಕತೆ ಮಾಡೋಣ. ಸದ್ಯಕ್ಕೆ ಅಣ್ವಸ್ತ್ರ ಹೊರತುಪಡಿಸಿ ಬೇರೆ ವಿಚಾರಗಳ ಬಗ್ಗೆ ಮಾತುಕತೆ ಮಾಡೋಣ. ಹಾರ್ಮುಜ್ ಜಲಸಂಧಿ ತೆರೆದ ಬಳಿಕ ಮುಂದಿನ ವಿಚಾರಗಳ ಬಗ್ಗೆ ಚರ್ಚೆ ನಡೆಸೋಣ ಅಂತ ಇರಾನ್ ಅಮೆರಿಕಾಗೆ ಹೊಸ ಪ್ರಸ್ತಾವನೆಯನ್ನ ಕಳಿಸಿದೆ ಅಂತ ಅಮೆರಿಕ, ಪಾಕ್, ಇರಾನ್ ಉನ್ನತ ಮೂಲಗಳಿಂದಲೇ ಮಾಹಿತಿ ಲಭ್ಯವಾಗಿದೆ. ಟ್ರಂಪ್ ಯುದ್ಧ ಗೆಲ್ಲುವ ಮಾತು, ಇರಾನ್ ತಿರುಗೇಟು. ಒಂದ್ ಕಡೆ ಶಾಂತಿ ಸಂಧಾನದ ಮಾತು, ಮತ್ತೊಂದ್ ಕಡೆ ವಾಗ್ಯುದ್ಧದ ಘಾಟು. ಇದು ಅಮೆರಿಕ ಇರಾನ್ ನಡುವಿನ ಜಟಾಪಟಿ. ಸಂಧಾನಕ್ಕೆ ಷರತ್ತುಗಳನ್ನ ಹಿಡಿದು ಕಾಯ್ತಾ ಇರೋ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸುತ್ತಲೇ ಇದ್ದಾರೆ. ಇರಾನ್ ಬುದ್ಧಿವಂತಿಕೆಯಿಂದ ಯೋಚಿಸಿ ನಮಗೆ ಕರೆ ಮಾಡುತ್ತದೆ. ಅವರು ದಡ್ಡರಂತೆ ವರ್ತನೆ ಮಾಡಿದ್ರೆ ಗೆಲ್ಲೋದು ಹೇಗಿದ್ರು ಕೂಡ ನಾವೇ. ಮತ್ತೆ ಯುದ್ಧ ಮಾಡೋದಕ್ಕೆ ನಾವು ಸಿದ್ಧ. ಅಮೆರಿಕ ಅಧ್ಯಕ್ಷ ಕೊಟ್ಟಿರೋ ಎಚ್ಚರಿಕೆಯ ಸಂದೇಶಕ್ಕೆ ಇರಾನ್ ಉಪಾಧ್ಯಕ್ಷ ಇಸ್ಮಾಯಿಲ್ ಸಘಾಬ್ ಇಸ್ಫಹಾನಿ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ತೈಲ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಿದ್ರೆ ಹುಷಾರ್, ನಾವು ಕೂಡ ತಕ್ಕ ಉತ್ತರವನ್ನ ಕೊಡಬೇಕಾಗುತ್ತೆ. ದಿಗ್ಬಂಧನದ ಭಾಗವಾಗಿ ನಮ್ಮ ಯಾವುದೇ ಸೌಕರ್ಯಗಳಿಗೆ ಹಾನಿಯಾದ್ರೆ ಅದರ 4 ಪಟ್ಟು ಡ್ಯಾಮೇಜ್ ನಿಮ್ಮ ಬೆಂಬಲಿಗ ರಾಷ್ಟ್ರಗಳಿಗೆ ಆಗಲಿದೆ. ನಮ್ಮ ಒಂದು ತೈಲ ನಿಕ್ಷೇಪಕ್ಕೆ ನಿಮ್ಮ ಬೆಂಬಲಿತ ರಾಷ್ಟ್ರಗಳ 4 ತೈಲ ನಿಕ್ಷೇಪಗಳು ಟಾರ್ಗೆಟ್ ಆಗಲಿವೆ. ಇಸ್ಲಾಮಾಬಾದ್ನಲ್ಲಿ ಆಯೋಜಿಸಿದ್ದ ಶಾಂತಿ ಸಂಧಾನ ಸಭೆಗೆ ಅಮೆರಿಕ ಬಾರದೆ ಮಾತುಕತೆ ಮತ್ತೆ ಮುರಿದು ಬಿದ್ದಿದೆ. ಇದರ ಬೆನ್ನಲ್ಲೇ ಇರಾನ್ ನಿಯೋಗ ರಷ್ಯಾ ಕಡೆ ಮುಖ ಮಾಡಿದೆ. ಇರಾನ್ಗೆ ಬೆಂಬಲವಾಗಿ ನಿಂತಿರುವ ದೇಶಗಳಲ್ಲಿ ರಷ್ಯಾ ಪ್ರಮುಖವಾಗಿದೆ. ಹೀಗಾಗಿ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಗ್ಚಿ ರಷ್ಯಾ ಅಧ್ಯಕ್ಷ ಪುಟಿನ್ರ ಭೇಟಿಗೆ ತೆರಳಿದ್ದಾರೆ. ಶಾಂತಿ ಮಾತುಕತೆ, ಕದನ ವಿರಾಮ ಕುರಿತಂತೆ ಉಭಯ ನಾಯಕರು ಚರ್ಚೆ ನಡೆಸಲಿದ್ದಾರೆ. ಮಾತುಕತೆಯೋ ಸಂಧಾನವೋ ಮತ್ತೆ ಯುದ್ಧವೋ, ಆದರೆ 6ಕ್ಕೇರದ 3ಕ್ಕಿಳಿಯದ ಅಮೆರಿಕ ಇರಾನ್ನ ಈ ಕಿತ್ತಾಟ ವಿಶ್ವಕ್ಕೆ ಸಂಕಟ ತಂದಿಟ್ಟಿರೋದಂತೂ ನಿಜ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.